ಗೀತಾ ಅವರಿಗೆ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ಹೂಡಿಕೆಯನ್ನ ಮಾಡುವ ಆಸಕ್ತಿ ಇದೆ. ಆದಾಗ್ಯೂ ಹೂಡಿಕೆ ಮಾಡುವುದಕ್ಕೆ ಮೊದಲು ಮ್ಯೂಚುವಲ್ ಫಂಡ್ಗಳನ್ನು ಹೋಲಿಕೆ ಮಾಡಬೇಕು ಅಂತ ಅನೇಕ ಹಣಕಾಸು ತಜ್ಞರ ಸಲಹೆ ಅವರಿಗೆ ಕೊಟ್ಟಿದ್ದಾರೆ. ಅವರ ಸ್ನೇಹಿತೆ ಅರುಣಾ ಕೂಡ ಇದು ಉತ್ತಮವಾದ ಸಲಹೆನೇ ಅಂತಾರೆ. ಯಾವಾಗಲೂ ಸ್ಕೀಮ್ಗಳನ್ನು ಕಂಪೇರ್ ಮಾಡಿ ಹೂಡಿಕೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಗೀತಾ ಅವರಿಗೆ ಹೇಗೆ ಹೋಲಿಕೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ಮೌಲ್ಯಮಾಪನ ಮಾಡುವುದು ನಿರ್ಣಾಯಕ. ಇಲ್ಲಾಂದ್ರೆ ಹೈ ಎಕ್ಸ್ಪೆನ್ಸ್ ರೇಷಿಯೋ ಇರುವ ಇನ್ಕನ್ಸಿಸ್ಟೆಂಟ್ ರಿಟರ್ನ್ಸ್ ಅಂದ್ರೆ ಏಕರೂಪದ ಗಳಿಕೆ ಕೊಡದ ರಿಟರ್ನ್ಗಳಲ್ಲಿ ಹೂಡಿಕೆಯನ್ನು ಮಾಡುವ ಅಪಾಯ ಇರುತ್ತೆ. ಇದು ನಿಮ್ಮನ್ನ ಸಂಕಷ್ಟಕ್ಕೂ ಕೂಡ ದೂಡಬಹುದಾಗಿದೆ. ಇವತ್ತು ಭಾರತದಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ 7.64 ಕೋಟಿ SIP ಖಾತೆಗಳಿವೆ. SIP ಮೂಲಕ ನೀವು ನಿಮ್ಮ ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತವನ್ನು ಪ್ರತ್ಯೇಕವಾಗಿ ಎತ್ತಿಟ್ಟು ಅದನ್ನು ನಿಯಮಿತವಾಗಿ ಯೋಜಿತವಾಗಿ ಹೂಡಿಕೆಯನ್ನು ಮಾಡಬಹುದು. ಬಹುತೇಕ ಜನ SIP ಮೂಲಕ ಇಕ್ವಿಟಿ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡೋದನ್ನು ಆಯ್ಕೆ ಮಾಡ್ತಾರೆ. ಪ್ರತಿ ತಿಂಗಳು ನೀವು ಅತಿ ಕಡಿಮೆ ಮೊತ್ತವನ್ನು ಅಂದರೆ ಕೇವಲ ₹100 ಮಾತ್ರ ಹೂಡಿಕೆಯನ್ನು ಮಾಡಿದರೂ ಕೂಡ ದೀರ್ಘಾವಧಿಯಲ್ಲಿ ಅದು ನಿಮಗೆ ಮಹತ್ವದ ರಿಟರ್ನ್ಸನ್ನು ಕೊಡಬಹುದಾಗಿದೆ. ಪ್ರಗತಿ ಆಗ್ತಾ ಇದೆ ಅನ್ನೋದನ್ನು ಸಂಖ್ಯೆಗಳು ಸೂಚಿಸುತ್ತೆ ಅನ್ನೋದಾದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಥವಾ AUMಗಳು 2023ರ ಡಿಸೆಂಬರ್ 31ರಂದು 50.78 ಲಕ್ಷ ಕೋಟಿ ರೂಪಾಯಿಯಷ್ಟಿತ್ತು. ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಗಳ ಅಡಿಯಲ್ಲಿ 1,300ಕ್ಕೂ ಹೆಚ್ಚು ಸ್ಕೀಮ್ಗಳಿದ್ದು, ನಿರ್ದಿಷ್ಟ ಮ್ಯೂಚುವಲ್ ಫಂಡ್ ಕ್ಯಾಟಗರಿಯಲ್ಲಿ 2 ಸ್ಕೀಮ್ಗಳನ್ನು ಕಂಪೇರ್ ಮಾಡೋದು ಸುಲಭದ ಕೆಲಸ ಅಲ್ಲ. ಓಪನ್ ಎಂಡೆಡ್ ಸ್ಕೀಮ್ ಅಂದರೆ ಹೂಡಿಕೆದಾರರು ತಮಗೆ ಇಷ್ಟ ಬಂದಾಗ ಖರೀದಿಸಬಹುದು, ತಮಗೆ ಬೇಕಾದಾಗ ಮಾರಾಟವನ್ನ ಮಾಡಬಹುದು. ಗೀತಾ ಅವರಂತೆ ಅನೇಕ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮೂಲಕ ಅಥವಾ ಲಂಸಮ್ ಆಗಿ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸ್ತಾರೆ. ಆದರೆ ಅವುಗಳನ್ನು ಕಂಪೇರ್ ಮಾಡೋದು ಹೇಗೆ ಅನ್ನೋದಾಗಲಿ ಅಥವಾ ಖರೀದಿಗೂ ಮೊದಲು ಅದನ್ನು ಹೇಗೆ ಪರಿಶೀಲಿಸಬೇಕು ಅನ್ನೋದು ಗೊತ್ತಿರಲ್ಲ. ಸರಿ, ಹಾಗಾದರೆ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ಕಂಪೇರ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಭಾರತೀಯ ಮ್ಯೂಚುವಲ್ ಫಂಡ್ಗಳ ಸಂಘ AMFI ಪ್ರಕಾರ 11 ವಿವಿಧ ಬಗೆಯ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಇವೆ. ಡೆಟ್ ಮ್ಯೂಚುವಲ್ ಫಂಡ್ ಅಡಿಯಲ್ಲಿ 16 ವಿವಿಧ ಬಗೆಯ ಡೆಟ್ ಮ್ಯೂಚುವಲ್ ಫಂಡ್ಗಳಿವೆ. ಅದೇ ರೀತಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಗಳ ಅಡಿಯಲ್ಲಿ 6 ವಿವಿಧ ಬಗೆಯ ಮ್ಯೂಚುವಲ್ ಫಂಡ್ ಇವೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದರೆ, ಒಂದು ಇಕ್ವಿಟಿ ಫಂಡನ್ನು ಬೇರೆ ಬೇರೆ ಹೈಬ್ರಿಡ್ ಫಂಡ್ಗಳೊಂದಿಗೆ ಹೋಲಿಕೆ ಮಾಡೋ ಹಾಗಿಲ್ಲ. ಆ್ಯಪಲನ್ನು ಆ್ಯಪಲ್ ಜೊತೆಗೆ ಮಾತ್ರ ಹೋಲಿಕೆ ಮಾಡಬೇಕು ಅನ್ನೋದು ಹಣಕಾಸು ಸಲಹೆಗಾರರು ಕೊಡುವ ಸಲಹೆ. ಅಂದರೆ ಒಂದೇ ಕ್ಯಾಟಗರಿಯಲ್ಲಿರುವ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ಇನ್ನೊಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಜೊತೆಗೆ ಹೋಲಿಕೆ ಮಾಡಬಹುದು. ಉದಾಹರಣೆಗೆ ಲಾರ್ಜ್ ಕ್ಯಾಪ್ ಫಂಡ್ಗಳ ಹೂಡಿಕೆದಾರರು ಅದೇ ಮಾರ್ಕೆಟ್ ಕ್ಯಾಪ್ ಇರುವ ಬೇರೆ ಬೇರೆ ಫಂಡ್ಗಳಲ್ಲಿ ಮಾತ್ರ ಹೂಡಿಕೆಯನ್ನು ಮಾಡಬಹುದು. ಇಂದು ಅನೇಕ ಫಿನ್ಟೆಕ್ ಕಂಪನಿಗಳು, ವೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಮತ್ತು ಮ್ಯೂಚುವಲ್ ಫಂಡ್ ರಿಸರ್ಚ್ ಸ್ಪೆಸಿಫಿಕ್ ಕಂಪನಿಗಳು ತಮ್ಮ ಜಾಲತಾಣದಲ್ಲಿ ಟೂಲ್ಗಳನ್ನು ಕೊಟ್ಟು ಹೂಡಿಕೆದಾರರಿಗೆ ನೆರವಾಗ್ತಾ ಇವೆ. ವ್ಯಾಲ್ಯೂ ರಿಸರ್ಚ್, ಸ್ಕ್ರಿಪ್ಟ್ ಬಾಕ್ಸ್, ಬಜಾಜ್ ಫಿನ್ಸರ್ವ್ ಮತ್ತು ಮಾರ್ನಿಂಗ್ ಸ್ಟಾರ್ನಂತಹ ಕಂಪನಿಗಳು ಫಂಡ್ನ ಹೋಲಿಕೆ, SIP ಕ್ಯಾಲ್ಕುಲೇಟರ್, ಉತ್ತಮ ಮ್ಯೂಚುವಲ್ ಫಂಡ್ಗಳ ಪಟ್ಟಿ, ಇತ್ತೀಚಿನ NFOಗಳ ಮಾಹಿತಿ ಮತ್ತು AMCಗಳ ಬಗೆಗಿನ ಇತ್ತೀಚಿನ ಸುದ್ದಿಗಳ ಬಗ್ಗೆ ಮಾಹಿತಿಯನ್ನು ತಮ್ಮ ಜಾಲತಾಣದಲ್ಲಿ ಪ್ರಕಟಿಸುತ್ತವೆ. 5 ಪೈಸೆ, ಗ್ರೋ, ಏಂಜಲ್ ಒನ್ ಮೊದಲಾದ ರೋಬೋ ಅಡ್ವೈಸರಿ ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ಬಳಕೆ ಮಾಡಬಹುದು. ವಿವಿಧ ಫಂಡ್ ಕ್ಯಾಟಗರಿಗಳನ್ನು ಮತ್ತು ರಿಟರ್ನ್ಸ್ ಬಗ್ಗೆ ಹೋಲಿಕೆ ಮಾಡೋಕೆ ಈ ಪ್ಲಾಟ್ಫಾರ್ಮ್ಗಳನ್ನು ನೀವು ಬಳಸಬಹುದು. ಸಾಮಾನ್ಯ ಆರ್ಥಿಕ ಪರಿಸ್ಥಿತಿಗಳಿಂದಾಗಿ ಮಾರುಕಟ್ಟೆಯಲ್ಲಿ ಏರಿಳಿತಗಳು ಉಂಟಾಗಬಹುದು. ಅದು ಮಾರುಕಟ್ಟೆಯಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಕಡಿಮೆ ಮಾಡಬಹುದು. ನಿಮ್ಮ ರಿಸ್ಕ್ ಟಾಲರೆನ್ಸ್ ಮೀರಬಹುದು. ಅಂದರೆ ಸ್ಕೀಮ್ನ ರಿಸ್ಕ್ ಪ್ರೊಫೈಲ್ ನೀವು ಹೊರಬಹುದಾದ ರಿಸ್ಕ್ ಲಿಮಿಟ್ಗಿಂತ ಹೆಚ್ಚಾಗಿರಬಹುದು. ಹೀಗಾಗಿ ಮ್ಯೂಚುವಲ್ ಫಂಡ್ ಸ್ಕೀಮ್ನ ಪರ್ಫಾರ್ಮೆನ್ಸನ್ನು ನಿಯಮಿತವಾಗಿ ಮೌಲ್ಯಮಾಪನ ಮಾಡುವುದು ಅತ್ಯಂತ ಅಗತ್ಯವಾದದ್ದು. ಆಗ ನೀವು ಭವಿಷ್ಯದ ನಷ್ಟಗಳನ್ನು ತಪ್ಪಿಸೋದಕ್ಕೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅನೇಕ ಹೂಡಿಕೆದಾರರು ಕೆಲವು ಹಿಸ್ಟಾರಿಕಲ್ ಡೇಟಾವನ್ನು ಆಧರಿಸಿ ಪರ್ಫಾರ್ಮೆನ್ಸನ್ನು ಹೋಲಿಕೆ ಮಾಡ್ತಾರೆ. ಆದಾಗ್ಯೂ ಕೂಡ ಫಂಡ್ನ ಫಾಸ್ಟ್ ಪರ್ಫಾರ್ಮೆನ್ಸ್ಗಳು ಭವಿಷ್ಯದಲ್ಲಿ ರಿಟರ್ನ್ಸನ್ನು ಖಾತ್ರಿಪಡಿಸಲ್ಲ ಅನ್ನೋ ಡಿಸ್ಕ್ಲೇಮರ್ ಇರುತ್ತೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಮ್ಯೂಚುವಲ್ ಫಂಡ್ ಅನ್ನು ಅನಲೈಸ್ ಮಾಡುವಾಗ ಕೆಲವು ಪ್ರಮುಖವಾದ ಅಂಶಗಳನ್ನು ಪರಿಗಣಿಸಬೇಕು. ಮೊದಲನೆಯದು ಬೆಂಚ್ ಮಾರ್ಕ್. ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್ ಅಸೆಸ್ ಮಾಡೋದಕ್ಕೆ ಹೂಡಿಕೆದಾರರು ಅದರ ಪರ್ಫಾರ್ಮೆನ್ಸ್ ಅನ್ನು ಸೂಕ್ತ ಬೆಂಚ್ ಮಾರ್ಕ್ನೊಂದಿಗೆ ಹೋಲಿಕೆ ಮಾಡಬೇಕು. ಇದು ಒಂದು ಸೂಚ್ಯಂಕ. ಒಂದು ವೇಳೆ ಫಂಡ್ನ ರಿಟರ್ನ್ಗಿಂತ ಬೆಂಚ್ ಮಾರ್ಕ್ ಹೆಚ್ಚಿನ ರಿಟರ್ನ್ಸ್ ಕೊಟ್ಟಿದ್ರೆ ಆಗ ಫಂಡ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಎಂದರ್ಥ. ಅದು ತದ್ವಿರುದ್ಧವಾಗಿದ್ದರೆ ಅಂದರೆ ಸೂಚ್ಯಂಕದ ರಿಟರ್ನ್ಸ್ಗಿಂತ ಹೆಚ್ಚಿನ ರಿಟರ್ನ್ ಇದ್ದರೆ ಔಟ್ ಪರ್ಫಾರ್ಮರ್ ಅಂತ ತಿಳಿಯಬಹುದು. ಎರಡನೆಯದು ವೆಚ್ಚ ಅನುಪಾತ. ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಆಗಿ ನೀವು ಯಾವುದೇ ಫಂಡ್ನ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಥವಾ TER ಅನ್ನು ಪರಿಶೀಲಿಸಬೇಕು.
ಅದು ನಿಮ್ಮ ಗಳಿಕೆಯ ಮೇಲೆ ಯಾವುದೇ ಪ್ರಭಾವ ಬೀರಲ್ಲ ಅನ್ನೋದನ್ನ ಖಾತರಿಪಡಿಸಿಕೊಳ್ಳಬೇಕು. ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ನಿಮ್ಮ ಮ್ಯಾನೇಜರ್ಗೆ ಹೋಗೋ ನಿಮ್ಮ ಗಳಿಕೆಯ ಒಂದು ಭಾಗ. ಒಂದು ವೇಳೆ ನಿಮ್ಮ ಮ್ಯೂಚುವಲ್ ಫಂಡ್ನ TER %2 ನೀವು %17 ಲಾಭ ಗಳಿಸಿದ್ರೆ ನಿಮ್ಮ ಒಟ್ಟು ರಿಟರ್ನ್ಸ್ ಕೇವಲ %15 ಆಗುತ್ತೆ. TER ಕಡಿಮೆ ಇದ್ರೆ ಹೆಚ್ಚಿನ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. ಈಗ ಅಸೆಟ್ ಅಲೋಕೇಶನ್ ಅಂದ್ರೇನು ನೋಡೋಣ. ಫಂಡ್ನ ಸೆಕ್ಟರ್ ಮತ್ತು ಇಂಡಸ್ಟ್ರಿ ಎಕ್ಸ್ಪೋಜರ್ ಅಸೆಸ್ ಮಾಡೋದು ತುಂಬಾನೇ ಮುಖ್ಯ. ಇದರಿಂದಾಗಿ ಎಲ್ಲ ವಲಯಗಳಲ್ಲಿ ಸಮತೋಲಿತ ಹಂಚಿಕೆಯ ಸಾಧ್ಯತೆ ಆಗುತ್ತೆ. ಹೀಗಾಗಿ ಒಂದೇ ಒಂದು ಅಥವಾ ನಿರ್ದಿಷ್ಟ ಸೆಕ್ಟರ್ನಲ್ಲಿನ ರಿಸ್ಕ್ ಅನ್ನು ತಪ್ಪಿಸಬಹುದು. ಹೂಡಿಕೆಯ ಗುರಿಗಳೊಂದಿಗೆ ವ್ಯವಸ್ಥಿತವಾಗಿರುವುದಕ್ಕೆ ಮತ್ತು ವಿವಿಧ ಕೈಗಾರಿಕಾ ನೋಟುಗಳೊಂದಿಗೆ ಹೊಂದಾಣಿಕೆಯಾಗುವುದಕ್ಕೆ ಸಮತೋಲಿತ ಹಂಚಿಕೆ ಅಂದರೆ ಬ್ಯಾಲೆನ್ಸ್ಡ್ ಅಸೆಟ್ ಅಲೋಕೇಶನ್ ಹೊಂದಿರೋದು ಮುಖ್ಯ ಆಗುತ್ತೆ. ನಿಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆಯ ರಿಸ್ಕ್ ಫ್ಯಾಕ್ಟರ್ ಅನ್ನ ನೀವು ಅಸೆಸ್ ಮಾಡಬೇಕು. ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ 3 ಬಗೆಯ ರಿಸ್ಕ್ಗಳಿವೆ. ಮೊದಲನೆಯದು ಮಾರ್ಕೆಟ್ ರಿಸ್ಕ್, ಇದು ಮಾರುಕಟ್ಟೆಯ ಏರಿಳಿತದ ಪರಿಣಾಮವಾಗಿ. ಎರಡನೆಯದು ಕ್ರೆಡಿಟ್ ರಿಸ್ಕ್, ಅಂದರೆ ನೀವು ಹೂಡಿಕೆ ಮಾಡೋ ಕಂಪನಿಗಳಲ್ಲಿ ಡಿಫಾಲ್ಟ್ ಆಗೋ ರಿಸ್ಕ್ ಇರಬಾರ್ದು. ಆ ಕಂಪನಿಗಳ ಹಣಕಾಸು ಪರಿಸ್ಥಿತಿ ಸರಿಯಾಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡಿ. ಇನ್ನು ಮೂರನೇ ಬಗೆಯ ರಿಸ್ಕ್ ಅಂದರೆ ಅದು ಇಂಟ್ರೆಸ್ಟ್ ರಿಸ್ಕ್, ಇದು ಬಡ್ಡಿ ಏರಿಳಿತಗಳಿಂದ ಉದ್ಭವಿಸುತ್ತೆ. ಫಂಡ್ ಮ್ಯಾನೇಜರ್ಗಳು ಸಂಭಾವ್ಯ ರಿಸ್ಕ್ಗಳಿಗೆ ಹೋಲಿಕೆ ಮಾಡಿ ತಮ್ಮ ಫಂಡ್ಗಳು ಹೆಚ್ಚು ರಿಟರ್ನ್ಸ್ ಕೊಡುವ ಹಾಗೆ ಸ್ಟ್ರಾಟಜೀಸ್ ಮಾಡಿದರೆ ಅದುವೇ ರಿಸ್ಕ್. ಅಡ್ಜಸ್ಟೆಡ್ ರಿಟರ್ನ್ಸ್, ಹೂಡಿಕೆದಾರರು ಯಾವುದೇ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡೋಕ್ಕೂ ಮೊದಲು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅನ್ನು ಕೂಡ ಪರಿಗಣಿಸಬೇಕು. ಇದು ಯಾವುದೇ ಸ್ಕೀಮ್ನಲ್ಲಿ ಎಷ್ಟು ರಿಸ್ಕ್ ಇರುತ್ತೆ, ಹಾಗೆ ನೀವು ಎಷ್ಟು ರಿಟರ್ನ್ ಗಳಿಸುವ ಸಾಧ್ಯತೆ ಇದೆ ಅನ್ನೋ ಬಗ್ಗೆ ಒಂದು ಐಡಿಯಾ ಕೊಡುತ್ತೆ. ನೆನಪಿಡಿ, ಅತ್ಯಂತ ಕಡಿಮೆ ರಿಸ್ಕ್ ಇರೋ ಸ್ಕೀಮ್ನಲ್ಲಿ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಹೆಚ್ಚಿರುತ್ತೆ. ಸ್ಕೀಮ್ನ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಮತ್ತು ಅಸೆಟ್ ಅಲೋಕೇಶನ್ ಜೊತೆಗೆ ಫಂಡ್ ಮ್ಯಾನೇಜರ್ಗಳ ಟ್ರ್ಯಾಕ್ ರೆಕಾರ್ಡ್ ಅನ್ನು ಕೂಡ ಹೂಡಿಕೆದಾರರು ನೋಡಬೇಕು. ಅದೇ ರೀತಿ ಯಾವುದೇ ಫಂಡ್ನ ಯಶಸ್ಸು ಮತ್ತು ಅದರ ಗಳಿಕೆಗಳು ಆ ಸ್ಕೀಮ್ನ ಪೋರ್ಟ್ಫೋಲಿಯೋದಲ್ಲಿರುವ ಸ್ಟಾಕುಗಳ ಗುಣಮಟ್ಟದೊಂದಿಗೆ ನೇರವಾಗಿ ಸಂಪರ್ಕಿತವಾಗಿರ್ತವೆ. ಇನ್ನು ಮಧುಬನ್ ಫಿನ್ವೆಸ್ಟ್ನ ಸಂಸ್ಥಾಪಕರಾದ ದೀಪಕ್ ಗಗ್ರಾಣಿ ಅವರು ಹೂಡಿಕೆದಾರರಿಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋಕ್ಕೂ ಮೊದಲು ಹೂಡಿಕೆದಾರರು ಕೆಲವು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಹಣಕಾಸು ಗುರಿಗಳು, ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ, ಹೂಡಿಕೆಯ ಅವಧಿಯನ್ನು ಪರಿಗಣಿಸಿ ಫಂಡ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅವರ ಸಲಹೆ. ಇದಲ್ಲದೆ ಫಂಡ್ ಮ್ಯಾನೇಜ್ಮೆಂಟ್ ಟೀಮ್ನ ಟ್ರ್ಯಾಕ್ ರೆಕಾರ್ಡ್, ರಿಸ್ಕ್ ರೇಷಿಯೋ ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ಕೂಡ ವಿಚಾರಿಸಿ. ಕೇವಲ ಪಾಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಆಧರಿಸಿ ನಿರ್ಧಾರಕ್ಕೆ ಬರಬೇಡಿ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಬೇಕಾಬಿಟ್ಟಿ ನಿರ್ಧಾರವನ್ನು ತೆಗೆದುಕೋಬೇಡಿ. ಗೀತಾ ಅವರಂತೆ ನೀವು ಕೂಡ ಬೇರೆ ಬೇರೆ ಸ್ಕೀಮ್ಗಳನ್ನು ಹೇಗೆ ವಿಶ್ಲೇಷಣೆ ಮಾಡೋದು ಅಂತ ವಿಚಾರಿಸಿ. ಮ್ಯೂಚುವಲ್ ಫಂಡ್ಗಳ ಟಾರ್ಗೆಟ್ಗಳು ನಿಮ್ಮ ಹಣಕಾಸು ಗುರಿಗಳೊಂದಿಗೆ ಹೊಂದಿಕೆ ಆಗಬೇಕು. ಇದರ ಜೊತೆಗೆ ನಿಮ್ಮ ರಿಸ್ಕ್ನ ಹಸಿವು ಅಥವಾ ನೀವು ಎಷ್ಟು ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಶಕ್ತರಿದ್ದೀರಿ ಮತ್ತು ನಿಮ್ಮ ಹೂಡಿಕೆಯ ಅವಧಿಯನ್ನು ಕೂಡ ನೀವು ಪರಿಗಣಿಸಿ. ನಂತರ ಯಾವ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಬಹುದು ಅನ್ನೋದನ್ನು ನೀವು ನಿರ್ಧರಿಸಿ. ಸಾಮಾನ್ಯವಾಗಿ ವಿವಿಧ ಕ್ಯಾಟಗರಿಗಳ ಗರಿಷ್ಠ 5 ರಿಂದ 8 ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ಹೂಡಿಕೆಯನ್ನು ಮಾಡೋದು ಸೂಕ್ತ. ಹೂಡಿಕೆಗೆ ಮೊದಲು ನಿಮ್ಮದೇ ಆದ ರಿಸರ್ಚ್ ಮಾಡಿ. ಸ್ವಂತ ನಿರ್ಧಾರವನ್ನು ಮಾಡೋದು ಕಷ್ಟ ಅನಿಸಿದರೆ ಹಣಕಾಸು ಸಲಹೆಗಾರರ ನೆರವನ್ನು ಪಡ್ಕೊಳ್ಳಿ. ಆದರೆ ಕಣ್ಣು ಮುಚ್ಚಿ ಹೂಡಿಕೆಯನ್ನು ಮಾಡಬೇಡಿ. ಇಲ್ಲವಾದಲ್ಲಿ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ಸಂಪೂರ್ಣವಾಗಿ ವ್ಯರ್ಥ ಆಗಿಬಿಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.